ಅಶೋಕ ಏನಾಯ್ತಪ್ಪ ನಿನಗೆ? ಅಯ್ಯೋ ದೇವ್ರೆ, ಹೇಳೋ ಹೇಳೋ. ಅಯ್ಯೋ ಅಯ್ಯೋ ದೇವ್ರೆ. ವೇದ, ಮೊದಲು ಡಾಕ್ಟ್ರಿಗೆ ಫೋನ್ ಮಾಡಮ್ಮ. ಅಶೋಕ 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 ಕಣ್ಬಿಟ್ಟು ಮಾತಾಡಪ್ಪ. ಏನಾಗ್ತಿದ್ಯೋ ನಿನಗೆ? ಅಯ್ಯೋ ದೇವ್ರೆ, ಯಾಕೆ ಪದೇ ಪದೇ ಇಷ್ಟು ಪರೀಕ್ಷೆ ಮಾಡ್ತಿದ್ಯಾ? ಬೇಕಾದ್ರೆ ನನ್ನನ್ನು ಕರ್ಕೊಂಡ್ಬಿಡು, ನಮ್ಮ ಅಶೋಕನ ಉಳಿಸ್ಕೊಡು. ಮಾತಾಡೋ ಅಶೋಕ. ನೆನ್ನೆ ಕೈಗಳು ಸ್ವಾಧೀನ ಕಳ್ಕೊಂಡು ಇವತ್ತು ಕಾಲುಗಳು ಸ್ವಾಧೀನ ಕಳ್ಕೊತಾ ಇದೆ. ಹೀಗೆ ಬಿಟ್ರೆ ಅಶೋಕಣ್ಣನ ಪ್ರಾಣಕ್ಕೆ ಅಪಾಯ ಇದೆ. ಪಾಪ ಡಾಕ್ಟರ್ ಯಾವುದೋ ಆಪರೇಷನ್ ಫೀಸ್ ಇದಾರಂತೆ. ನಿಜವಾಗ್ಲೂ ನಮ್ ಗ್ರಹಚಾರ ಕೆಡ್ತಾ ಇದೆ. ಸಮಯಕ್ಕೆ ಸರಿಯಾಗಿ ಎಲ್ಲ ನಮ್ಮ ವಿರುದ್ಧ ಆಗ್ತಿದೆ. ಯಾಕೆ ಹೀಗಾಗ್ತಿದೆ? ಅಶೋಕ ಅಶೋಕ, ವೇದ, ಕೃಪಾಕರ್ಗೆ ಫೋನ್ ಮಾಡಮ್ಮ, ನಾವೇ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ಸರಿ ಪಪ್ಪ. ಅಶೋಕ ಅಶೋಕ ಮಾತಾಡೋ. ಚಿರು ಕೊನೆಗೂ ಅಶೋಕಣ್ಣನ ಪ್ರಾಣದ ಮೇಲೆ ಕಣ್ಣಿಟ್ಬಿಟ್ಟ. ಅಮರೇ ಅಮರೇ, ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಾ ನಿಮ್ಗೆ? ಹೇಳು ಮಾತಂಗಿ. ಅಶೋಕಣ್ಣ ಹೇಗೇಗೋ ಆಡ್ತಿದ್ದಾರೆ. ಹೇಗೇಗೋ ಅಂದ್ರೆ? ಹಾಸಿಗೆ ಮೇಲೆ ಬಿದ್ದು ಒದ್ದಾಡ್ತಾ ಇದ್ದಾರೆ. ಕೈ ಕಾಲು ಸ್ವಾಧೀನ ಕಳ್ಕೊತಾ ಇದೆ. ಅವ್ರ ಚಿತ್ರಹಿಂಸೆ ಅನುಭವಿಸ್ತಾ ಇರೋದನ್ನ ನನ್ನ ಕೈಯಲ್ಲಿ ನೋಡಕ್ ಆಗ್ತಾ ಇಲ್ಲ. ಏನು ತಪ್ಪು ಮಾಡದಿರೋ ಅಶೋಕಣ್ಣ ಹೀಗೆ ಒದ್ದಾಡ್ತಾ ಇರೋದನ್ನ ನನ್ನ ಕೈಯಲ್ಲಿ ನೋಡಕ್ ಆಗ್ತಾ ಇಲ್ಲ. ನನ್ನ ಕರಳು ಚುರುಕ್ ಅಂತ ಇದೆ. ಅಯ್ಯೋ ದೇವ್ರೆ, ತಪ್ಪು ಮಾಡಿದ್ದು ನಾನು, ಅವ್ರಿಗೆ ಯಾಕೆ ಶಿಕ್ಷೆ? ನೆನ್ನೆ ಕೈಗಳು, ಇವತ್ತು ಕಾಲುಗಳು ಸ್ವಾಧೀನ ಕಳ್ಕೊತಾ ಇದೆ. ನಾಳೆ ಇನ್ನೇನಾಗತ್ತೋ? ಇಲ್ಲ ಇಲ್ಲ, ಅಶೋಕ್ ಅವ್ರಿಗೇನು ಆಗ್ಬಾರ್ದು, ಅವ್ರಿಗೇನು ಆಗ್ಬಾರ್ದು ಮಾತಂಗಿ. ಅವ್ರನ್ನ ದೇವರು ಕೈ ಬಿಟ್ಬಿಟ್ಟ ಅನ್ನಿಸ್ತದೆ ಅಮ್ಮೋರೆ. ಆ ದೇವ್ರ ಕೈ ಬಿಟ್ಟಿದ್ದಾನೆ. ತಪ್ಪು ಒಂದ್ ಸರಿ ಆಗುತ್ತೆ, 2 ಸರಿ ಆಗುತ್ತೆ. ಪದೇ ಪದೇ ತಪ್ಪಾಗ್ತಿದ್ರೆ ಯಾರು ಸಹಿಸೋದಿಲ್ಲ ಮಾತಂಗಿ. ಒಳ್ಳೆ ದಾರಿ ನಮ್ಮ ಕಣ್ಮುಂದೆನೇ ಇತ್ತು ಮಾತಂಗಿ, ಆದ್ರೆ ನಾವು ಕೆಟ್ಟ ದಾರಿನ ಆಯ್ಕೆ ಮಾಡ್ಕೊಂಡ್ವಿ. ಈ ಘೋರವಾದ ಸಂದರ್ಭ ನಮಗ್ ಬೇಕಿತ್ತು. ಈ ಶಿಕ್ಷೆ, ಪಶ್ಚಾತ್ತಾಪ ನಮಗೆ ಕಟ್ಟಿಟ್ಟ ಬುತ್ತಿ. ಅವನು ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಅಶೋಕ್ ಅವ್ರ ಪ್ರಾಣ ತೆಗಿಲೇಬೇಕು ಅಂತ. ಇವತ್ತು ಅಶೋಕ್, ನಾಳೆ ಚೈತ್ರ, ನಾಡಿದ್ದು ನಾನು, ಆಮೇಲೆ ನೀನು. ಈ ಮನೆಯಲ್ಲಿರೋ ಎಲ್ರೂ ಸಾಯಿಸಿ ಇಡೀ ಮನೇನ ಸ್ಮಶಾನ ಮಾಡಬೇಕು ಅಂತ ಹೊರಟಿದ್ದಾನೆ. ಇದಕ್ಕೊಂದು ಕೊನೆ ಹಾಡಲೇಬೇಕು. ಇಲ್ಲ ಅಂದ್ರೆ ಅಮಾಯಕರ ಬಲಿ ಆಗೋಗುತ್ತೆ, ಇಡೀ ಮನೇನೆ ಸ್ಮಶಾನ ಆಗೋಗುತ್ತೆ. ಹಾಗಾಗ್ಬಾರ್ದು. ಒಬ್ಬ ದುಷ್ಟಂಗೋಸ್ಕರ 10 ಶಿಷ್ಟರು ಸಾಯ್ಬಾರ್ದು. ಬಂಧಿಸ್ಬಿಡೋಣ ಮಾತಂಗಿ, ಆತ್ಮನ ಬಂಧಿಸ್ಬಿಡೋಣ. ಅಮ್ಮೋರೆ, ಹೌದು ಮಾತಂಗಿ, ಆತ್ಮಬಂಧನ ಆಗೋಗ್ಲಿ, ಚಿರುವಿನ ಆತ್ಮಬಂಧನ ನಡೆದೋಗ್ಲಿ. ಸತ್ಯವಾಗ್ಲೂ ನೀವೇನಾ ಈ ಮಾತಾಡ್ತಿರೋದು? ಹೌದು. ಯಾವ ತಾಯಿ ತನ್ನ ಮಗ ಸತ್ ಮೇಲೂ ಉಳಿಸ್ಕೋಬೇಕು ಅಂತ ಪ್ರಯತ್ನ ಪಟ್ಲೋ, ಯಾವ ತಾಯಿ ತನ್ನ ಮಗನ ಭಾವನೆಗಳನ್ನ ವಾಪಸ್ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ಲೋ, ಯಾವ ತಾಯಿ ತನ್ನ ಮಗನಿಗೋಸ್ಕರ ಇಡೀ ಮನೇನ ದೂರ ಮಾಡ್ಕೊಂಡ್ಲೋ, ಅದೇ ತಾಯಿ ಹೇಳ್ತಾ ಇದ್ದೀನಿ, ಚಿರುವಿನ ಆತ್ಮನ ಬಂಧನ ಮಾಡಿಬಿಡೋಣ. ನೀವು ಕೆಟ್ಟವರಲ್ಲ ಅಮ್ಮೋರೆ. ನಿಮ್ಮ ಮನಸ್ಸಿನಲ್ಲಿ ಕೆಟ್ಟತನಕ್ಕೆ ಪ್ರವೇಶ ಇಲ್ಲ. ನಿಮ್ಮ ಈ ನಿರ್ಧಾರದಿಂದ 10 ಜನರ ಪ್ರಾಣ ಉಳಿಯುತ್ತೆ. ನೀವು ಸರಿಯಾದ ನಿರ್ಧಾರನೇ ಮಾಡಿದ್ದೀರಾ ಅಮ್ಮೋರೆ.
ಈ ಮಾತನ್ನು ಕೇಳೋಕೆ ನಾನು ತುಂಬಾ ದಿವಸದಿಂದ ಕಾಯ್ತಾ ಇದ್ದೆ. ನೀವಿಷ್ಟು ಹೇಳಿದ್ರಲ್ಲ, ಸಾಕು, ಮಿಕ್ಕಿದನ್ನ ನನಗ್ ಬಿಟ್ಬಿಡಿ. ನಾನು ನಾಳೆ ಬೆಳಗ್ಗೆನೆ ಅಯ್ಯನ ಹತ್ರ ಹೋಗ್ತೀನಿ, ಈ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡ್ತೀನಿ. ತಿರುವಿನ ಉಪ್ಪಟಳ ಹೆಚ್ಚಾಗಿದೆ ಅಯ್ಯ. ಅವನ ಆತ್ಮಕ್ಕೆ ಮುಕ್ತಿ ಕೊಡಿಸ್ಬಿಡಿ. ಅಶೋಕಣ್ಣನ್ನ ಕಾಪಾಡಿ, ಆ ಮನೆನ ಕಾಪಾಡಿ ಅಯ್ಯ. ಅಶೋಕನ ಈ ಅವಸ್ಥೆಗೆ ಇರು ಮಾತ್ರ ಕಾರಣನಲ್ಲ. ಅಶೋಕನ ಮೇಲೆ ತಂತ್ರ ಪ್ರಯೋಗವಾಗಿದೆ. ಅವನ ಪ್ರಾಣವನ್ನು ತೆಗೆಯಲು ಯಾರೋ ಸಂಚು ಮಾಡಿದ್ದಾರೆ. ಅಶೋಕ ಸತ್ತರೆ ಚಿರು ಎಷ್ಟು ಕಾರಣನೋ ಅಷ್ಟೇ ಕಾರಣ ಆ ತಂತ್ರ ಪ್ರಯೋಗದ್ದಾಗಿರುತ್ತದೆ. ಯಾರಯ್ಯ ಯಾರಯ್ಯ ಇಂಥ ನೀಚ್ ಕೆಲಸ ಮಾಡಿರೋದು? ಎಲ್ಲವನ್ನೂ ಹೇಳಲು ಬರುವುದಿಲ್ಲ. ಇಂದು ಅಮಾವಾಸ್ಯೆ. 3 ದಿನಗಳಿಂದ ಅಶೋಕನ ಮೇಲೆ ತಂತ್ರ ಪ್ರಯೋಗ ನಡೆಯುತ್ತಲಿದೆ. ಇಂದು ಮಧ್ಯರಾತ್ರಿ ಅವನ ಸಾವಾಗುತ್ತದೆ. ಒಂದು ಕಡೆಯಿಂದ ಅವನ ಆತ್ಮ, ಇನ್ನೊಂದು ಕಡೆಯಿಂದ 3 ದಿನಗಳಿಂದ ನಡೆದಿರುವ ತಂತ್ರ ಪ್ರಯೋಗದಿಂದ ಅಶೋಕನನ್ನ ಸಾವಿಗೀಡಾಗಿಸುತ್ತದೆ. ಅಯ್ಯೋ, ಹಾಗೆಲ್ಲ ಹೇಳ್ಬೇಡಿ ಅಯ್ಯ, ನಿಮ್ ಕಾಲಕ್ಕೆ ಬೀಳ್ತೀನಿ. ಅಶೋಕಣ್ಣನ ಬದುಕ್ಸಿ ಅಯ್ಯ, ಹೇಗಾದ್ರೂ ಮಾಡಿ ಅವ್ರನ್ನ ಉಳಿಸಿ. ಆ ಮನೆಗೆ ಆಧಾರ ಸ್ತಂಭ ಅಂದ್ರೆ ಅದು ಅಶೋಕಣ್ಣನೇ. ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಆರ್ತಿ ಅಮ್ಮನವರು ಖಂಡಿತ ಬದುಕಿರೋದಿಲ್ಲ. ಆಮೇಲೆ ಆ ಮನೆಯಲ್ಲಿ ಶಾಶ್ವತವಾಗಿ ಸ್ಮಶಾನ ಮೌನ ಕವಿಯತ್ತೆ. ಈ ದೋಷದಿಂದ ಹೇಗಾದ್ರೂ ಪಾರ್ ಮಾಡಿ ಅಯ್ಯ, ನಿಮ್ ತಮ್ಮಯ್ಯ ಅಂತೀನಯ್ಯ. ಹೇಳು ತಾಯಿ, ಇಂದು ಆ ಪ್ರಯೋಗಕ್ಕೆ 3ನೆಯ ದಿನ, ಅಂದರೆ ಕೊನೆಯ ದಿನ. 3ನೆಯ ತಂತ್ರ ಪ್ರಯೋಗ ನಡೀತಾ ಇದೆ. ಅಂದರೆ ಕಾಪಾಡಲು ತುಂಬಾ ಕಷ್ಟವಿದೆ. ಇಂದು ಕೊನೆಯ ಪ್ರಯೋಗವನ್ನು ಮುಗಿಸಿ ಅದನ್ನು ಮನೆಯ ದಕ್ಷಿಣ ದಿಕ್ಕಿನಲ್ಲಿರುವ ಭೂಮಿಯಲ್ಲಿ ಉಣುತ್ತಾರೆ.
ಮಾವ ಕಿರ್ಚ್ಕೋತಿದ್ದಾರೆ. ಅಂದ್ರೆ ಅಶೋಕ್ ಅವ್ರಿಗೇನೋ ಆಗಿದೆ. ಅಶೋಕ್ ಯಾರಾದ್ರೂ ಬಾಗ್ಲು ತೆಗೀರಿ. ನಾನು ಅಶೋಕ್ ಅವ್ರನ್ನ ಉಳಿಸ್ಕೋಬೇಕು. ಮಾತಂಗಿ ಎಲ್ಲಿದ್ಯಾ? ಬೇಗ ಬಾ. ಅಶೋಕ್ ಅಂದ್ರೆ ಅಶೋಕ್ ಅಣ್ಣನ ಉಳ್ಸಕ್ ಆಗೋದೇ ಅಲ್ವಾ ಅಯ್ಯ? ನೀವೇ ಹೀಗೆ ಹೇಳಿದ್ರೆ ಹೇಗಯ್ಯ? ನಿಮ್ ಕೈ ಮುಗಿತೀನಿ, ದೊಡ್ಡ ಮನಸ್ಸು ಮಾಡಿ ಅಯ್ಯ. ಪ್ರಯತ್ನವನ್ನ ಮಾಡಬಹುದು, ಆದರೆ ಅದರಿಂದ ಅಶೋಕನ ಪ್ರಾಣ ಉಳಿಯುತ್ತದೆ ಎಂದು ಹೇಳಲಾಗುವುದಿಲ್ಲ. ನಮ್ಮ ಪ್ರಯತ್ನ ಸೋತರೆ ಅದರಿಂದ ಅಶೋಕನನ್ನ ಉಳಿಸಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ಪ್ರಯತ್ನ ಮಾಡೋಣ ಅಯ್ಯ, ಎಷ್ಟೇ ಕಷ್ಟ ಆದ್ರೂ ಪ್ರಯತ್ನ ಮಾಡೋಣ. ನಮ್ಮ ಅಶೋಕ್ ಅಣ್ಣನ ಉಳಿಸ್ಕೊಳ್ಳೋಣ. ಸರಿ, ಹಾಗಾದರೆ ಭೂಮಿಯಲ್ಲಿ ಮುಚ್ಚಿಟ್ಟಿರುವ ಆ ಪ್ರಯೋಗದ ಅಂಶವನ್ನು ನೀನು ಹುಡುಕಿ ಅದರ ಮೇಲೆ ನಾನು ಕೊಡುವ ಶಿವನ ಅಭಿಷೇಕವಾದ ಈ ತೀರ್ಥವನ್ನು ಹಾಕು. ಅಲ್ಲಿಗೆ ಅದು ಶಮನವಾಗುತ್ತದೆ. ಆದರೆ ಅದನ್ನು ಹುಡುಕುವ ಪ್ರಯತ್ನದಲ್ಲಿ ವಿಫಲವಾದರೆ ಅಶೋಕನ ಪ್ರಾಣ ಹೋಗುತ್ತದೆ. ಅದನ್ನ ಹಾಳು ಮಾಡಿದ ನಂತರವೂ ಅಶೋಕನ ಮೇಲೆ ನಡೆದ ತಂತ್ರ ಪ್ರಯೋಗದ ಛಾಯೆ ಇದ್ದೇ ಇರುತ್ತದೆ. ನಂತರ ಅಶೋಕನ ಕೋಣೆಯಲ್ಲೊಂದು ದಿಗ್ಬಂಧನವಿದೆ. ಅದನ್ನ ದಾಟಿ ಅಶೋಕ್ ಕೋಣೆಯಿಂದ ಆಚೆ ಬರಬೇಕು. ಅವನು ಹೊರಬರುತ್ತಿದ್ದಂತೆ 2 ದಿನಗಳಿಂದ ಅಶೋಕನ ದೇಹವನ್ನ ಸೇರಲು ಚಡಪಡಿಸುತ್ತಿದ್ದ ಶಿರು ಅವನ ದೇಹವನ್ನು ಪ್ರವೇಶ ಮಾಡುತ್ತಾನೆ. ಈಗಾಗಲೇ ತಂತ್ರವಾಗಿರುವ ಅಶೋಕನ ದೇಹದಲ್ಲಿ ಚಿರು ಪ್ರವೇಶ ಮಾಡಿದರೆ ಅವನು ಹೆಚ್ಚು ಗಂಟೆಗಳ ಕಾಲ ಉಳಿಯುವುದಿಲ್ಲ. ಆದಷ್ಟು ಬೇಗ ಅಶೋಕನ ದೇಹದಿಂದ ಚಿರುವಿನ ಆತ್ಮವನ್ನ ಬೇರ್ಪಡಿಸಬೇಕು. ಅವನ ದೇಹಕ್ಕೆ ವಿಶ್ರಾಂತಿ ಸಿಗಬೇಕು. ಆಗ ಮಾತ್ರ ಅಶೋಕನನ್ನ ಉಳಿಸಿಕೊಳ್ಳಲು ಸಾಧ್ಯ. ನೀವ್ ಹೇಳ್ದಾಗೆ ಮಾಡ್ತೀನಯ್ಯ. ಹೇಗಾದ್ರೂ ಮಾಡಿ ಆ ತಂತ್ರ ಪ್ರಯೋಗನ ಹುಡುಕಿ ಅದನ್ನ ನಾಶ ಮಾಡಿ ಅಶೋಕ್ ಅಣ್ಣನ ಇಲ್ಲಿ ಕರ್ಕೊಂಡ್ ಬರ್ತೀನಿ. ಆದ್ರೆ ಅಯ್ಯ, ಆರ್ತಿ ಅಮ್ಮನವ್ರ ಮೇಲೂ ಚಿರು ಬಂದಿದ್ದ. ಅದ್ ಯಾಕೆ ಅಂತ ಅರ್ಥ ಆಗ್ಲಿಲ್ಲ. ಬಂದಿದ್ದು ಸತ್ಯ, ಆದರೆ ತಂತ್ರ ಪ್ರಯೋಗವಾದ ಮೇಲೆ ಚಿರು ಅಶೋಕನ ದೇಹದೊಳಗೆ ಪ್ರವೇಶ ಮಾಡಲು ಸಾಧ್ಯವಾಗಿಲ್ಲ. ಅವನ ಪ್ರವೇಶಕ್ಕೆ ಒಂದು ದೇಹ ಬೇಕಾಗಿತ್ತು. ಆದ್ದರಿಂದಲೇ ಆರತಿಯ ಮೇಲೆ ಬಂದಿದ್ದ. ಅವಳ ಮೇಲೆ ಬಂದಿದ್ದಾಗಲೇ ಗೊತ್ತಾಗಿದ್ದು ಅಮ್ಮನ ಜೊತೆ ಆಟವಾಡಲು, ಅಮ್ಮನ ಜೊತೆ ಮಾತನಾಡಲು ಅವಳ ಮೇಲೆ ಬಂದರೆ ಪ್ರಯೋಜನವಿಲ್ಲವೆಂದು. ಅಶೋಕನ ಮೇಲೆ ಬಂದರೆ ಮಾತ್ರ ಅಮ್ಮನ ಜೊತೆ ಆಟವಾಡಲು ಸಾಧ್ಯ ಎಂದು. ಅದಲ್ಲದೆ ಚಲನವಲನವಿಲ್ಲದ ಅಶೋಕನ ಮೇಲೆ ಬರುವುದೆಂದರೆ ಅವನಿಗೆ ತುಂಬಾ ಸಂತೋಷ. ಈಗ ಏನ್ ಮಾಡ್ಲಿ ಅಯ್ಯ? ಮನೆಗೆ ಹೋಗಿ ಮಾಡಿರುವ ತಂತ್ರ ಪ್ರಯೋಗವನ್ನು ಆದಷ್ಟು ಬೇಗನೆ ನಾಶ ಮಾಡಿ ಅಶೋಕನನ್ನ ಬೇಗನೆ ಇಲ್ಲಿಗೆ ಕರೆದುಕೊಂಡು ಬರುವ ವ್ಯವಸ್ಥೆಯನ್ನು ಮಾಡಿ. ತಗೋ ಈ ತೀರ್ಥವನ್ನು, ಇದನ್ನು ಅದರ ಮೇಲೆ ಚೆಲ್ಲು. ಅಶೋಕ ಬರುವಾಗ ಚಿರುವಿನ ಅಸ್ಥಿಯು ಜೊತೆಯಲ್ಲಿ ಬರಬೇಕು. ಚಿರುವಿನ ಅಸ್ಥಿ ಮನೆ ಯಾವ ಭಾಗದಲ್ಲಿದೆ ಅಂತ ಗೊತ್ತಿಲ್ಲ ಅಯ್ಯ. ಅದನ್ನ ಹೇಗೆ ಹುಡ್ಕೋದು? ತಗೋ ಇದನ್ನ ಮನೆಯ ಮುಂದೆ ನಿಂತು ಎಸೆ. ಇದೇ ಚಿರುವಿನ ಅಸ್ಥಿ ಇರುವ ಜಾಗವನ್ನು ತೋರಿಸುತ್ತದೆ. ಸರಿ ಅಯ್ಯ, ನೀವ್ ಹೇಳ್ದಾಗೆ ಮಾಡ್ತೀನಿ.